ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಫಸ್ಟ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು, ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗಲ್ಲಿ ಯಾವ ಕ್ವಶನ್ಸ್ನ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಪಾರ್ಟ್ ಎ ಜೊತೆಗೆ ಪಾರ್ಟ್ ಬಿನಲ್ಲಿ ಸೊ ಡೈರೆಕ್ಟಾಗಿ ಆನ್ಸರ್ಸ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ, ಇದರಲ್ಲೇ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಫಸ್ಟ್ ಕ್ವಶನ್, ಪರ್ಸನಲ್ ಇಂಟರ್ವ್ಯೂ ಅಂತ ಕೇಳಿದಾಗ ಮೋರ್ ಎಕ್ಸ್ಪೆನ್ಸಿವ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ಮೇಲಿಂಗ್ ಕ್ವಶನೈರ್ ಅಂತ ಕೇಳಿದಾಗ ಬಿ, ಲಾಸ್ ಆಫ್ ಕ್ವಶನೈರ್ ಅಂತ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಥರ್ಡ್ ಕ್ವಶನ್, ಟೆಲಿಫೋನ್ ಇಂಟರ್ವ್ಯೂ ಚೀಪರ್ ಆರ್ ರಿಲೇಟಿವ್ಲಿ ಲೋ ಕಾಸ್ಟ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿಗೆ ಫೋರ್ತ್ ಕ್ವಶನ್, ಪೈಲಟ್ ಸರ್ವೆ. ಸೊ ಆನ್ಸರ್ ಈಸ್ ಪ್ರೀ ಟೆಸ್ಟಿಂಗ್ ಆಫ್ ಕ್ವಶನೈರ್. ಫಿಫ್ತ್ ಕ್ವಶನ್, ಸೆನ್ಸಸ್ ಕವರ್ಸ್ ಎವರಿ ಇಂಡಿವಿಜುವಲ್ ಅಂತ ಹೇಳಿ ನೀವು ಆನ್ಸರ್ಸ್ನ ಏನು ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇನ್ನು ಅದೇ ರೀತಿಯಾಗಿ ಇನ್ನು ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಯಾವ ಕ್ವಶನ್ಸ್ನ ಕೇಳ್ಬೋದು ಅನ್ನೋದಾದರೆ, ಅರ್ಥಮೆಟಿಕ್ ಮೀನ್ ಅಂತ ಕೇಳಿದಾಗ ಎಕ್ಸ್ ಬಾರ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮೀಡಿಯನ್ ಅಂತ ಕೇಳಿದಾಗ ಪೊಸಿಷನಲ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕ್ವಾರ್ಟೈಲ್ಸ್ ಅಂತ ಕೇಳಿದಾಗ ಸೊ ನೀವು ಎ ಸೀರೀಸ್ ಆ್ಯಸ್ 4 ಈಕ್ವಲ್ ಪಾರ್ಟ್ಸ್ ಆಫ್ ಕನ್ಸಿಸ್ಟ್ 25% ಆಫ್ ಅಬ್ಸರ್ವೇಷನ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಡಿವಿಯೇಷನ್ ಅಂತ ಕೇಳಿದಾಗ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಫಿಫ್ತ್ ಕ್ವಶನ್, ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ 0 ಅಂತ ಕೇಳಿದಾಗ ಫೀಚರ್ಸ್ ಆಫ್ ಅರ್ಥಮೆಟಿಕ್ ಮೀನ್ ಅನ್ನುವಂಥದ್ದು ಫಾರ್ಮುಲಾ ಅದು. ಅದೇ ರೀತಿಯಾಗಿ ವೇಟೆಡ್ ಅರ್ಥಮೆಟಿಕ್ ಮೀನ್ ಅಂತ ಕೇಳಿದಾಗ ವೇಟ್ಸ್ ಗಿವನ್ ಟು ರಿಲೇಟಿವ್ ಇಂಪಾರ್ಟೆನ್ಸ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ದ ಸೀರೀಸ್ ಕನ್ಸಿಸ್ಟೆಡ್ ಓನ್ಲಿ ಒನ್ ಮೋಡ್ ಅಂತ ಕೇಳಿದಾಗ ಯುನಿಮೋಡ್ ಅಂತ ನೀವು ಮೆನ್ಷನ್ ಮಾಡಬೇಕು. ಸಿಗ್ಮಾ ಎನ್ ಅಂತ ಕೇಳಿದಾಗ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅದೇ ರೀತಿಯಾಗಿ Q1, Q2, P25, P50 ಅಂತ ಕೇಳಿದಾಗ ಡಿವಿಷನ್ ವ್ಯಾಲ್ಯೂಸ್ ಅಂತ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 3n+1/4 ಅಂತ ಕೇಳಿದಾಗ Q3 ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗ ನೀವು ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್. ಕೋಟಾ ಅಂತ ಕೇಳಿದಾಗ ಸೊ ನೀವು ಕ್ವಾಂಟಿಟಿ ಆಫ್ ಗೂಡ್ಸ್ ದಟ್ ಕ್ಯಾನ್ ಬಿ ಇಂಪೋರ್ಟೆಡ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕೇಳಿದಾಗ ಇಂಪ್ರೂವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಟು ಇನ್ಕ್ರೀಸ್ ಇಟ್ಸ್ ಪ್ರೊಡಕ್ಟಿವಿಟಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. HYV ಸೀಡ್ಸ್ ಅಂತ ಕೇಳಿದಾಗ ಸೀಡ್ಸ್ ದಟ್ ಗಿವ್ ಲಾರ್ಜ್ ಪ್ರಪೋರ್ಷನ್ ಆಫ್ ಔಟ್ಪುಟ್ ಅಂತ ಮೆನ್ಷನ್ ಮಾಡಬೇಕು. ಸಬ್ಸಿಡಿ ಅಂತ ಕೇಳಿದಾಗ ದ ಮಾನಿಟರಿ ಅಸಿಸ್ಟೆನ್ಸ್ ಗಿವನ್ ಬೈ ಗೌರ್ನಮೆಂಟ್ ಫಾರ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈಗ ಹೇಳ್ತಾ ಇರುವಂಥದ್ದನ್ನೆಲ್ಲ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಮೋರ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಇನ್ಕಮ್ ಅಂತ ಕೇಳಿದಾಗ ಸ್ಕಿಲ್ಡ್ ಲೇಬರರ್ಸ್. ಅದೇ ರೀತಿಯಾಗಿ ದಸ್ತಕ್ ಬ್ಯಾಂಕ್ ಅಂತ ಕೇಳಿದಾಗ ಗ್ಲೋಬಲ್ ಗ್ರೋತ್ ಸೆಂಟರ್ಸ್. ವರ್ಲ್ಡ್ ಬ್ಯಾಂಕ್ ಅಂತ ಕೇಳಿದಾಗ ಇಂಡಿಯಾ ಆ್ಯಂಡ್ ದ ನಾಲೆಡ್ಜ್ ಎಕಾನಮಿ ಅಂತೇಳಿ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಹಾಗೆಯೇ ಎಜುಕೇಷನಲ್ ಅಚೀವ್ಮೆಂಟ್ಸ್ ಅಂತ ಕೇಳಿದಾಗ ಲಿಟರಸಿ ರೇಟ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಬೆಟರ್ ಜೆಂಡರ್ ಈಕ್ವಾಲಿಟಿ ಅಂತ ಕೇಳಿದಾಗ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಿ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ನಬಾರ್ಡ್ ಅಂತ ಕೇಳಿದಾಗ ಇನ್ಸ್ಟಿಟ್ಯೂಷನಲ್ ಸೋರ್ಸ್. ಮನಿ ಲೆಂಡರ್ ಅಂತ ಕೇಳಿದಾಗ ನಾನ್ ಇನ್ಸ್ಟಿಟ್ಯೂಷನಲ್ ಫೋರ್ಸ್. ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದಾಗ ಫುಡ್ ರಿಡಕ್ಷನ್. ಗೋಲ್ಡನ್ ರೆವಲ್ಯೂಷನ್ ಅಂತ ಕೇಳಿದಾಗ ಫ್ರೂಟ್ ಪ್ರೊಡಕ್ಷನ್. ವೈಟ್ ರೆವಲ್ಯೂಷನ್ ಅಂತ ಕೇಳಿದಾಗ ಮಿಲ್ಕ್ ಪ್ರೊಡಕ್ಷನ್ ಅಂತ ಹೇಳಿ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಾನ್ ರಿನ್ಯೂವಬಲ್ ರಿಸೋರ್ಸಸ್ LPG ಅಂತ ಮ್ಯಾಚ್ ಮಾಡಬೇಕು. ಬಯೋಪೆಸ್ಟ್ ಕಂಟ್ರೋಲ್ ಅಂತ ಕೇಳಿದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮೆನ್ಷನ್ ಮಾಡಬೇಕು. ಅದು ಎನ್ಕ್ರೋಚ್ಮೆಂಟ್ ಇಂಟು ಫಾರೆಸ್ಟ್ ಅಂತ ಕೇಳಿದಾಗ ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಮೆನ್ಷನ್ ಮಾಡಬೇಕು. ಇಂಡಸ್ಟ್ರಿಯಲೈಸೇಷನ್ ಅಂತ ಕೇಳಿದಾಗ ಏರ್ ಪೊಲ್ಯೂಷನ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಕೇಳಿದಾಗ ವಾಟರ್ ರಿಸೋರ್ಸಸ್. ಇನ್ನು ಎಕ್ಸ್ಪೆಂಡಬಲ್ ಏನಾದರೂ ಕೇಳಿದ್ರೆ CPI ಅಂತ ಕೇಳಿದಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. WPI ಅಂತ ಕೇಳಿದಾಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. IPI ಅಂತ ಕೇಳಿದಾಗ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡೆಕ್ಸ್. API ಅಂತ ಕೇಳಿದಾಗ ಅಗ್ರಿಕಲ್ಚರಲ್ ಪ್ರೈಸ್ ಇಂಡೆಕ್ಸ್. PPI ಅಂತ ಕೇಳಿದಾಗ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಇದಿಷ್ಟು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳುವಂಥದ್ದು 5 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಇದಿಷ್ಟನ್ನು ನೋಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.